ಇಂದು ವಿಧೇಯತೆಯ ಶಕ್ತಿ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಒಟ್ಟಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ. ಸತ್ಯವೇದದಲ್ಲಿ ತಂದೆ ಮತ್ತು ತಾಯಿ ನಮ್ಮನ್ನು ಜಾಗೃತಗೊಳಿಸಿದ ವಿಧೇಯತೆಯ ಶಕ್ತಿಯ ಕುರಿತು ಅನೇಕ ಬೋಧನೆಗಳಿವೆ. ದೇವರು ತನಗೆ ಸಂಪೂರ್ಣವಾಗಿ ವಿಧೇಯರಾಗುವವರಿಗೆ ತನ್ನ ಗುಪ್ತ ರಹಸ್ಯಗಳನ್ನು ಬಹಿರಂಗಪಡಿಸುತ್ತೇನೆಂದು ಹೇಳಿದರು. ಇದಲ್ಲದೆ ದೇವರು ತನಗೆ ವಿಧೇಯರಾಗುವವರಿಗೆ ಪವಿತ್ರಾತ್ಮವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದರು. ಹೀಗಾಗಿ ದೇವರಲ್ಲಿ ಸಂಪೂರ್ಣ ನಂಬಿಕೆ ಇದ್ದಾಗ ಮಾತ್ರ ದೇವರ ವಾಕ್ಯಕ್ಕೆ ವಿಧೇಯತೆ ಸಾಧ್ಯವಾಗುತ್ತದೆ. ಎಲ್ಲರೂ ಅವರದೇ ಆದ ಆಲೋಚನೆಗಳು, ಅವರದೇ ಆದ ಮೊಂಡುತನ ಮತ್ತು ಅವರದೇ ಆದ ಆದ್ಯತೆಯ ನಿರ್ದೇಶನಗಳಿವೆ. ಎಷ್ಟಾದರೂ ಭವಿಷ್ಯವನ್ನು ಮುಂಗಾಣುವ ಮೂಲಕ ದೇವರು ಎಲ್ಲ ನಿರ್ದೇಶನಗಳನ್ನು ನೀಡುತ್ತಾರೆ ಎಂದು ನಾವು ನಮ್ಮ ಹೃದಯದಲ್ಲಿ ಕೆತ್ತಿಕೊಳ್ಳಬೇಕು ಮತ್ತು ನಾವು ದೇವರ ಚಿತ್ತಕ್ಕೆ ವಿಧೇಯತೆಯ ಜೀವನವನ್ನು ಏಕೆ ನಡೆಸಬೇಕು ಎಂದು ನಮ್ಮನ್ನು ಕೇಳಿಕೊಳ್ಳಬೇಕು. ಇಂದು ಸತ್ಯವೇದದ ಮೂಲಕ ಉತ್ತರವನ್ನು ಕಂಡುಹಿಡಿಯೋಣ. ಯೆಶಾಯನು ಅಧ್ಯಾಯ 55 ವಚನ 6 ನೋಡೋಣ. ಯೆಶಾಯನು ಅಧ್ಯಾಯ 55 ವಚನ 6. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ಏನನ್ನು ತ್ಯಜಿಸಬೇಕು. ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ. ಎಲ್ಲಾ ಮನುಷ್ಯರಿಗೂ ಯೋಚಿಸುವ ಸಾಮರ್ಥ್ಯವಿದೆ. ಎಷ್ಟಾದರೂ ನಾವು ನಮ್ಮ ಆಲೋಚನೆಗಳನ್ನು ತ್ಯಜಿಸಿದಾಗ ದೇವರಿಗೆ ವಿಧೇಯತೆಯರಾಗುವುದನ್ನು ಸಾಧಿಸಬಹುದು. ಇದು ಕೇವಲ ಅವುಗಳನ್ನು ತ್ಯಜಿಸುವುದರ ಕುರಿತಲ್ಲ, ನಾವು ಅದನ್ನು ನಂಬಿಕೆಯಿಂದ ಮಾಡಬೇಕು. ನಮಗೆ ದೇವರಲ್ಲಿ ನಂಬಿಕೆ ಇದ್ದಾಗ ನಾವು ನಮ್ಮನ್ನು ಖಾಲಿ ಮಾಡಿಕೊಳ್ಳಬಹುದು ಅಲ್ಲವೇ? ವಚನ 7 ಅನ್ನು ನೋಡೋಣ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ದೇವರ ಬಳಿಗೆ ಹಿಂತಿರುಗಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ದೇವರು ನೇಮಿಸಿದ ಆತ್ಮರಕ್ಷಣೆ ಎಂಬ ಪರಲೋಕಕ್ಕೆ ಹೋಗುವ ಮಾರ್ಗವು ಮನುಷ್ಯರು ಯೋಚಿಸುವ ರೀತಿಗಿಂತ ಭಿನ್ನವಾಗಿದೆ. ದೇವರು ಇಸ್ರಾಯೇಲ್ಯರನ್ನು ನಡೆಸಿದ ಐಗುಪ್ತದಿಂದ ಕಾನಾನ್ಗೆ ಹೋಗುವ ಮಾರ್ಗವು ಇಸ್ರಾಯೇಲ್ಯರು ತೆಗೆದುಕೊಳ್ಳಲು ಬಯಸಿದ ಮಾರ್ಗಕ್ಕಿಂತ ಭಿನ್ನವಾಗಿತ್ತು. ಎಷ್ಟಾದರೂ ಮಾರ್ಗದಲ್ಲಿ ಜನರು ಎಂದಿಗೂ ಯೋಚಿಸಲು ಸಾಧ್ಯವಾಗದ ಅನೇಕ ಅಂಶಗಳನ್ನು ದೇವರು ಇರಿಸಿದರು. ಅದೇ ರೀತಿ ದೇವರು ಪರಲೋಕಕ್ಕೆ ಹೋಗುವ ಮಾರ್ಗದಲ್ಲಿ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂದು ಹೇಳುವುದರಿಂದ ನಾವು ಏನು ಮಾಡಬೇಕು? ದೇವರು ತನ್ನ ಎಲ್ಲ ಬೋಧನೆಗಳಿಗೆ ವಿಧೇಯರಾಗಿರಲು ಸತ್ಯವೇದದ ಮೂಲಕ ನಮಗೆ ಆಜ್ಞಾಪಿಸುತ್ತಾರೆ. ವಚನ 9 ರೊಂದಿಗೆ ಮುಂದುವರಿಸೋಣ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ಅವು ಹೇಗಿವೆ? ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ಏನಾಗುವುದು? ಅದು ಖಂಡಿತವಾಗಿಯೂ ನೆರವೇರುತ್ತದೆ. ನನ್ನ ಬಾಯಿಂದ ಹೊರಡುವ ಮಾತು ನಾನು ಬಯಸಿದ್ದನ್ನು ನೆರವೇರಿಸುತ್ತದೆ. ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೆಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಇದನ್ನೇ ಸತ್ಯವೇದವು ಹೇಳುತ್ತದೆ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ಎಂದು ದೇವರು ಹೇಳುವುದರಿಂದ ನಾವು ಯಾರ ಆಲೋಚನೆಗಳನ್ನು ಅನುಸರಿಸಬೇಕು ಮತ್ತು ಆಮೆನ್ ಎಂದು ಹೇಳುವ ಹೃದಯದಿಂದ ಯಾರ ನಿರ್ಧಾರಗಳಿಗೆ ವಿಧೇಯರಾಗಬೇಕು?
ಹಲವು ಬಾರಿ ದೇವರ ಆಲೋಚನೆಗಳು ಮತ್ತು ನಮ್ಮ ಆಲೋಚನೆಗಳು ಭಿನ್ನವಾಗಿರುತ್ತದೆ. 한두 가지가 아닙니다. ಅದು ಸಂಭವಿಸಿದಾಗಲೆಲ್ಲ ನಾವು ನಮ್ಮನ್ನು ದೇವರು ಇದರ ಬಗ್ಗೆ ಏನೆಂದು ಯೋಚಿಸುತ್ತಾರೆ, 하나님은 어떻게 생각하고 ಅವರ 계시고 ಉದ್ದೇಶವೇನು, 어떤 뜻을 가지고 계시고 ದೇವರು ಯಾವುದನ್ನು ಅತ್ಯಂತ ದೊಡ್ಡ ಮೌಲ್ಯವೆಂದು ಪರಿಗಣಿಸುತ್ತಾರೆ 큰 어떤 ಎಂದು 가치로 ಕೇಳಿಕೊಳ್ಳಬೇಕು. 여기고 계신가? ನಾವು ಇದನ್ನು ಯಾವಾಗಲೂ ಮನಸ್ಸಿನಲ್ಲಿಟ್ಟುಕೊಂಡು ದೇವರನ್ನು ಅನುಸರಿಸಿ ಪರಲೋಕ ರಾಜ್ಯಕ್ಕೆ ಹೋಗೋಣ. 알아갈 수 있는 우리 모두가 되어야 되겠습니다. ಅವರಿಗೆ ಹಾಲು ಮತ್ತು ಜೇನು ಹರಿಯುವ ನಾಡಿಗೆ ತಾವಾಗಿಯೇ ಹೋಗಲು ಹೇಳಿದ್ದರೆ ಅವರು ಅರಣ್ಯದ ಹಾದಿಯನ್ನು ಆರಿಸಿಕೊಳ್ಳುತ್ತಿರಲಿಲ್ಲ. 그들은 아마 광야길을 택하지 않았을 것입니다. 아마 물 많고 또 사람들이 또 많이 살고 있는 ಅವರು ನೀರು ಮತ್ತು ಆಹಾರವಿದ್ದ ಹಾಗೂ ಅನೇಕ ಜನರು ವಾಸಿಸುತ್ತಿದ್ದ ಒಯಸಿಸ್ ಮೂಲಕ ಹೋಗುತ್ತಿದ್ದರು. 통해서 가나안 땅까지 가려고 시도했을 것입니다. ಎಷ್ಟಾದರೂ ದೇವರ ಯೋಜನೆ ಅವರ ಯೋಜನೆಗಳಿಗಿಂತ ತುಂಬಾ ಉತ್ತಮವಾಗಿತ್ತು. 훨씬 더 좋은 계획이고 하나님의 ದೇವರ ಆಲೋಚನೆಗಳು ಮಾನವ ಆಲೋಚನೆಗಳಿಗಿಂತ ಬಹಳ ಉನ್ನತ ಮಟ್ಟದಲ್ಲಿವೆ. 높은 생각입니다. ಅದು 이유가 ಏಕೆ? 있습니까? ನಾವು ಯೆಶಾಯನು ಅಧ್ಯಾಯ 46 ಅನ್ನು ನೋಡಿದರೆ ಉತ್ತರವನ್ನು ಕಂಡುಕೊಳ್ಳಬಹುದು. 찾을 수 있을 것입니다. ಯೆಶಾಯನು ಅಧ್ಯಾಯ 46 ವಚನ 10 ಅನ್ನು ನೋಡೋಣ. ಯೆಶಾಯನು ಅಧ್ಯಾಯ 46 ವಚನ 10ರಲ್ಲಿ ದೇವರು ಹೀಗೆಂದು ಹೇಳುತ್ತಾರೆ, ಆರಂಭದಲ್ಲಿಯೇ ಅಂತ್ಯವನ್ನು ದೇವರು ಅದನ್ನು ಯಾವಾಗಿನಿಂದ ತಿಳಿಯಪಡಿಸುತ್ತಾರೆ. 아직 이루지 아니한 일을 예적부터 보이고 이러기를 ತಿಳಿಸಿದ್ದೇನೆ, ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ಎಂದು ಹೇಳಿ ಇನ್ನೂ ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿಯೇ ಅರಿತಿದ್ದೇನೆ. ಮೂಡಲಿಂದ ಹದ್ದು ಎರಗಲಿ ಎಂದು, ಅಂದರೆ ನನ್ನ ಸಂಕಲ್ಪವನ್ನು ನೆರವೇರಿಸತಕ್ಕವನು ದೂರದೇಶದಿಂದ ಬರಲಿ ಎಂದು ಕೂಗಿದ್ದೇನೆ. ನಾನು ನುಡಿದಿದ್ದೇನೆ, ಏನು ಮಾಡುವರು, ಈಡೇರಿಸುವೆನು, ಆಲೋಚಿಸಿದ್ದೇನೆ, ಸಾಧಿಸುವೆನು. ದೇವರು ಆರಂಭದಿಂದಲೇ ಅಂತ್ಯವನ್ನು ನೋಡುವುದರಿಂದ ನಾವು ಅವರ ಮಾರ್ಗದರ್ಶನವನ್ನು ಪಡೆಯಬೇಕು. ನಾವು ಹೋಗುತ್ತಿರುವ ಪ್ರಕ್ರಿಯೆಯಲ್ಲಿ ನೀರು ಮತ್ತು ಆಹಾರದ ಕೊರತೆಯಿಂದಾಗಿ ಯಾವುದೇ ನಿರೀಕ್ಷೆ ಇಲ್ಲ ಎಂದು ಅನಿಸಬಹುದು, ಆದರೆ ದೇವರು ತನ್ನ ಮಕ್ಕಳನ್ನು ಫಲಿತಾಂಶವನ್ನು ಮೊದಲೇ ನೋಡುವ ಮೂಲಕ ಮುನ್ನಡೆಸುತ್ತಾರೆ. ಈ ಪ್ರಕ್ರಿಯೆಯ ಸಮಯದಲ್ಲಿ ನಾವು ಎಲ್ಲಿಯವರೆಗೆ ಗುಣಗುಟ್ಟದೆ, ದೂರು ನೀಡದೆ ಅಥವಾ ದೇವರಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಯೆಹೋಶುವ ಮತ್ತು ಕಾಲೇಬನು ಕಾನಾನ್ ನಾಡನ್ನು ಪ್ರವೇಶಿಸಿದಂತೆ ನಾವು ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸುತ್ತೇವೆ. 영원한 천국 반드시 어떻게 할 수 있습니까? ನಾವು ಖಂಡಿತವಾಗಿಯೂ ಅಲ್ಲಿಗೆ ಪ್ರವೇಶಿಸಬಹುದು. 반드시 그건 얻을 수 있습니다. ಎಷ್ಟಾದರೂ ಮಾನವ ಆಲೋಚನೆಗಳು ಮಧ್ಯ ಪ್ರವೇಶಿಸುತ್ತಲೇ ಇದ್ದರೆ ಅದು ಸಮಸ್ಯೆಯಾಗುತ್ತದೆ. 1,35,000 ಶತ್ರು ಸೈನಿಕರ ವಿರುದ್ಧ ಹೋರಾಡಲು ಗಿದ್ಯೋನನ ಯೋಧರು ಸಂಖ್ಯೆಯಲ್ಲಿ ಕಡಿಮೆ ಇದ್ದರು. 아군의 그 숫자는 너무나도 미미했습니다. ದೇವರು 32,000 ಸೈನಿಕರಲ್ಲಿ 22,000 ಜನರನ್ನು ಮನೆಗೆ ಕಳುಹಿಸಿದರು, ಕೇವಲ 10,000 ಜನರನ್ನು ಮಾತ್ರ ಉಳಿಸಿಕೊಂಡರು. ವಿಧಾನದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಾವು ದೇವರನ್ನು ಅನುಸರಿಸಿದರೆ ನಾವು ವಿಜಯವನ್ನು ಸಾಧಿಸಬಹುದು. ಗಿದ್ಯೋನನು, ದೇವರೇ, ಇದು ಸಂಪೂರ್ಣವಾಗಿ ಅಸಾಧ್ಯ, ನಮಗೆ 32,000 ಸೈನಿಕರಿದ್ದರೂ ಇನ್ನೂ ಸಾಕಾಗುವುದಿಲ್ಲ, ಬದಲಿಗೆ ದಯವಿಟ್ಟು ನಮಗೆ ಹೆಚ್ಚಿನ ಸೈನಿಕರನ್ನು ಕೊಡಿ ಎಂದು ಹೇಳಿದರೆ ಏನಾಗುತ್ತದೆ? ಎಲ್ಲರೂ ಸ್ವಾಭಾವಿಕವಾಗಿಯೇ ಅದನ್ನು ಕೇಳುತ್ತಿದ್ದರು. ಎಷ್ಟಾದರೂ ದೇವರು ಆ 22,000 ಜನರನ್ನು ಕಳುಹಿಸಿ, ಭಯಪಡುವವರು ನನಗೆ ಬೇಕಾಗಿಲ್ಲ, ನಾನು ಈ ಸೈನ್ಯವನ್ನು ಆಜ್ಞಾಪಿಸುತ್ತಿದ್ದೇನೆ ಮತ್ತು ಮುನ್ನಡೆಸುತ್ತಿದ್ದೇನೆ, ನನ್ನಲ್ಲಿ ನಂಬಿಕೆ ಇಡದ ಮತ್ತು ಭಯದಿಂದ ನಡುಗುತ್ತಿರುವವರನ್ನು ಹಿಂದಕ್ಕೆ ಕಳುಹಿಸಿ ಎಂದರು. 22,000 ಜನರನ್ನು ಕಳುಹಿಸಲಾಗಿದೆ. ಧೈರ್ಯಶಾಲಿ ನಂಬಿಕೆಯನ್ನು ಹೊಂದಿರುವಂತೆ ತೋರುತ್ತಿದ್ದ ಸುಮಾರು 10,000 ಜನರು ಉಳಿದರು. 10,000 ಜನರಿದ್ದರೂ ಸಹ ಅವನು ವಿವಿಧ ತಂತ್ರಗಳನ್ನು ರೂಪಿಸಬಹುದಿತ್ತು, ಆದರೆ ದೇವರು, ಇದು ತುಂಬಾ ಹೆಚ್ಚು, ಸಂಖ್ಯೆಯನ್ನು ಕಡಿಮೆ ಮಾಡಿ ಎಂದು ಹೇಳಿದರು. ಗಿದ್ಯೋನನಿಗೆ ಗೊಂದಲವಾಗಿದ್ದಿರಬೇಕು. ಗಿದ್ಯೋನನಿಗೆ ದೇವರಲ್ಲಿ ನಂಬಿಕೆಯ ಕೊರತೆಯಿದ್ದರೆ, ಮಾನವ ವಿವೇಚನೆಯ ಮೇಲೆ ಅವಲಂಬಿತವಾಗಿದ್ದರೆ, ಅವನು ಆ ಯುದ್ಧದಲ್ಲಿ ನಾಯಕನಾಗಿ ಎಂದಿಗೂ ನಾಯಕತ್ವ ವಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ದೇವರು ಅವರನ್ನು ಮುನ್ನಡೆಸಿ ಜಯವನ್ನು ದಯಪಾಲಿಸುವನೆಂದು ಅವನು ನಂಬಿದ್ದರಿಂದ ಆ ಯುದ್ಧದಲ್ಲಿ ಹೋರಾಡಲು ಅವನಿಗೆ ಸಾಧ್ಯವಾಯಿತು. ನೀನು ಅವರನ್ನು ಹಳ್ಳಕ್ಕೆ ಕರೆದುಕೊಂಡು ಹೋಗು ಮತ್ತು ಹೊಟ್ಟೆ ತುಂಬ ಕುಡಿಯಲು ಬಿಡಿ. 10,000 ಜನರು ಆ ನೀರನ್ನು ಕುಡಿದರು.
ಯಾರು ಬಿಟ್ಟುಕೊಡುತ್ತಾರೆ ಮತ್ತು ಕೊನೆಯವರೆಗೂ ಯಾರು ಇರುತ್ತಾರೆ ಎಂಬುದನ್ನು ದೇವರು ಗ್ರಹಿಸಿ, ಈ ಯುದ್ಧಕ್ಕೆ ನನಗೆ ಕೇವಲ 300 ಜನರು ಬೇಕು ಎಂದು ಹೇಳಿದರು. 300명만 이 전쟁에서 필요하단 말이에요. ಕೇವಲ 300 ಸೈನಿಕರಿಂದ 1,35,000 ಶತ್ರು ಸೈನಿಕರನ್ನು ಸೋಲಿಸುವುದು ತುಂಬಾ ಕಷ್ಟ. ಇದು ಸಾಮೂಹಿಕ ವಿನಾಶದ ಆಯುಧಗಳನ್ನು ಬಳಸುವ ಆಧುನಿಕ ಯುದ್ಧಗಳಿಗಿಂತ ಭಿನ್ನವಾಗಿತ್ತು. ಬಲ ಮತ್ತು ಬಲದ ನಡುವಿನ ಯುದ್ಧಗಳ ಹಿಂದಿನ ದಿನಗಳಲ್ಲಿ ಇದನ್ನು ಊಹಿಸಲು ಅಸಾಧ್ಯವಾಗಿತ್ತು. 9,700 ಜನರನ್ನು ಮನೆಗೆ ಕಳುಹಿಸಿ ಕೇವಲ 300 ಜನರನ್ನು ಮಾತ್ರ ಇಟ್ಟುಕೊಳ್ಳುವ ಗಿದ್ಯೋನನ ವಿಧೇಯತೆಯ ಶಕ್ತಿಯ ಬಗ್ಗೆ ದಯವಿಟ್ಟು ಯೋಚಿಸಿ. 700명을 집으로 돌려보냈던 기도원의 그 순종의 힘이 ಇದು ಅಂತಿಮವಾಗಿ ಇಸ್ರಾಯೇಲ್ಯರನ್ನು ಮಿದ್ಯಾನ್ಯರಿಂದ ರಕ್ಷಿಸುವ ಗಮನಾರ್ಹ ಫಲಿತಾಂಶಕ್ಕೆ ಕಾರಣವಾಗಲಿಲ್ಲವೇ? 미디안의 그 압제와 그 속박으로부터 이스라엘 백성들을 해방시키는 놀라운 어떤 결과를 가져오지 않았습니까? ಸದಸ್ಯರೇ, ವಿಧೇಯತೆಯ ಶಕ್ತಿ ಯಾವಾಗಲೂ ಒಳ್ಳೆಯ ಫಲಿತಾಂಶಕ್ಕೆ ಕಾರಣವಾಗುತ್ತದೆ. ಏಕೆಂದರೆ ದೇವರು ಫಲಿತಾಂಶವನ್ನು ನೋಡುತ್ತಾರೆ ಮತ್ತು ಪ್ರತಿಯೊಂದು ಕೆಲಸವನ್ನು ಅದಕ್ಕೆ ತಕ್ಕಂತೆ ನಿರ್ವಹಿಸುತ್ತಾರೆ. ದೇವರು ನಮ್ಮ ಭವಿಷ್ಯವನ್ನು ನೋಡುತ್ತಾರೆ, ಆದರೆ ನಾವು ಪ್ರಸ್ತುತವನ್ನು ಮಾತ್ರ ನೋಡುತ್ತೇವೆ. ನಾವು ಪ್ರಸ್ತುತದ ಬಗ್ಗೆ ಅತಿಯಾಗಿ ಚಿಂತಿತರಾಗುತ್ತೇವೆ ಮತ್ತು ದೂರದೃಷ್ಟಿಯ ಕೊರತೆಯನ್ನು ಅನುಭವಿಸುತ್ತೇವೆ. ಹೀಗೆ ನಾವೇನು ಮಾಡಬೇಕು? ದೇವರು ನಮ್ಮನ್ನು ಎಲ್ಲಿಗೆ ಮುನ್ನಡೆಸುತ್ತಾರೋ ಅಲ್ಲಿಗೆ ನಾವು ಹಿಂಬಾಲಿಸಬೇಕು. ದೇವರು ಎಲ್ಲಿಗೆ ಮುನ್ನಡೆಸುತ್ತಾರೋ ಅಲ್ಲಿಗೆ ಹೋಗುವ ಮಕ್ಕಳು ಕೊನೆಯ ದಿನಗಳಲ್ಲಿ ರಕ್ಷಿಸಲ್ಪಡುತ್ತಾರೆ ಎಂದು ಸತ್ಯವೇದವು ನಮಗೆ ಹೇಳುತ್ತದೆ. ದೇವರಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಡಿ, ಆಗ ನೀವು ಮಹಿಮೆಯಲ್ಲಿ ಪಾಲ್ಗೊಳ್ಳುವಿರಿ ಎಂದು ಸತ್ಯವೇದವು ಈ ಸತ್ಯಕ್ಕೆ ನಮ್ಮನ್ನು ಎಚ್ಚರಗೊಳಿಸುತ್ತದೆ. ದೇವರು ತನಗೆ ವಿಧೇಯರಾಗುವವರಿಗೆ ಪವಿತ್ರಾತ್ಮವನ್ನು ದಯಪಾಲಿಸುತ್ತಾರೆ ಮತ್ತು ತನಗೆ ವಿಧೇಯರಾಗುವವರಿಗೆ ತನ್ನ ಆಳವಾದ ರಹಸ್ಯಗಳನ್ನು ಸಹ ಅರ್ಥಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತಾರೆ ಎಂದು ಸತ್ಯವೇದವು ನಮಗೆ ಹೇಳುತ್ತದೆ. ದೇವರು ಆರಂಭದಿಂದಲೇ ಅಂತ್ಯವನ್ನು ನೋಡುತ್ತಾರೆ ಮತ್ತು ಇನ್ನೂ ನೆರವೇರಬೇಕಾದ ಎಲ್ಲವನ್ನೂ ನಮಗೆ ತಿಳಿಸುತ್ತಾರೆ. ಹಾಗಾಗಿ ನಾವು ದೇವರ ನಿರ್ಧಾರಗಳನ್ನು ಸಂಪೂರ್ಣವಾಗಿ ನಂಬಬೇಕು, ಅಲ್ಲವೇ? ಆದ್ದರಿಂದ ದೇವರು ಯಾವಾಗಲೂ ವಿಧೇಯತೆಯಿಂದ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ಇದು ನನ್ನ ಅನಿಸಿಕೆ ಎಂದು ನಾವು ನಮ್ಮ ಸ್ವಂತ ಆಲೋಚನೆಗಳನ್ನು ಮುಂದಿಟ್ಟರೆ ಅದು ಸುವಾರ್ತೆಯಲ್ಲಿ ಪೂರ್ಣತೆಗೆ ಕಾರಣವಾಗುವುದಿಲ್ಲ. ನಾವು ದೇವರ ಚಿತ್ತವೇನು, ದೇವರು ಏನು ಯೋಚಿಸುತ್ತಾರೆ ಎಂದು ಕೇಳಬೇಕು. ದೇವರಿಗೆ 32,000ಕ್ಕಿಂತ ಹೆಚ್ಚು ಸೈನಿಕರು ಬೇಕೇ ಅಥವಾ ಸಂಖ್ಯೆಯನ್ನು ಕಡಿಮೆ ಮಾಡಬೇಕೇ? ಗೆಲುವು ಅಥವಾ ಸೋಲು ದೇವರ ಚಿತ್ತವನ್ನು ಅವಲಂಬಿಸಿರುತ್ತದೆ. ನಾವು ಅದನ್ನು ನಂಬಬೇಕು. ನಾವು ಈಗ ಅನೇಕ ವಿಧಗಳಲ್ಲಿ ಕೊರತೆಯನ್ನು ಅನುಭವಿಸುತ್ತಿದ್ದರೂ ಇಡೀ ಮನುಕುಲವು ಸಾಧ್ಯವಿರುವ ಯಾವುದೇ ವಿಧಾನದ ಮೂಲಕ ಸುವಾರ್ತೆಯನ್ನು ಕೇಳಬಹುದೆಂದು ಖಚಿತಪಡಿಸಿಕೊಳ್ಳಲು ದೇವರು ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ. ಫಲಿತಾಂಶವನ್ನು ನಂಬಿರಿ ಮತ್ತು ನಿಮ್ಮ ನಂಬಿಕೆಯೊಂದಿಗೆ ಶ್ರದ್ಧೆಯಿಂದ ಮುಂದುವರಿಯಿರಿ. ಇದು ದೇವರ ವಿನಂತಿಯಲ್ಲವೇ? ಯೋಹಾನನು ಅಧ್ಯಾಯ 2ರಲ್ಲಿ ಮದುವೆಯ ಔತಣದಲ್ಲಿ ತೋರಿಸಲಾದ ಉದಾಹರಣೆಯ ಮೂಲಕ ವಿಧೇಯತೆಯ ಕೆಲಸ ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದನ್ನು ನೋಡೋಣ. ಯೋಹಾನನು ಅಧ್ಯಾಯ 2 ನೋಡೋಣ. ಅಧ್ಯಾಯ 2 ವಚನ 1. 3ನೆಯ ದಿನದಲ್ಲಿ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸುವಿನ ತಾಯಿ ಅಲ್ಲಿ ಇದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದಳು. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ಆಕೆ ಸೇವಕರಿಗೆ, ಯೇಸು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಎಂದು ಹೇಳಿದಳು. ವಚನ 6. ಯೆಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು.
ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಆಗ ಅವರಿಗೆ, ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡು ಹೋಗಿ ಕೊಟ್ಟರು. ಅದು ಎಲ್ಲಿಂದ ಬಂತೋ ನೀರನ್ನು ತೋಡಿದ ಕೆಲಸದವರಿಗೆ ತಿಳಿದಿತ್ತೆ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿಯದಿರಲಾಗಿ ಅವನು ಅಷ್ಟರೊಳಗೆ ದ್ರಾಕ್ಷಾರಸವಾದ ಆ ನೀರನ್ನು ರುಚಿ ನೋಡಿದಾಗ ಮದಲಿಂಗನನ್ನು ಕರೆದು, ಎಲ್ಲರೂ ಹಿರಿದಿನ ದ್ರಾಕ್ಷಾರಸವನ್ನು ಮೊದಲು ಕೊಟ್ಟು ಅಮಲೆರಿದ ಮೇಲೆ ಕಿರಿದಿನ ದ್ರಾಕ್ಷಾರಸವನ್ನು ಕೊಡುತ್ತಾರೆ, ನೀನು ಹಿರಿದಿನ ದ್ರಾಕ್ಷಾರಸವನ್ನು ಇದುವರೆಗೂ ಇಟ್ಟುಕೊಂಡಿದ್ದಿ ಅಂದನು. ಯೇಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಮತ್ತು ಆತನ ಶಿಷ್ಯರು ಆತನಲ್ಲಿ ನಂಬಿಕೆಯಿಟ್ಟರು. ಇಲ್ಲಿ ಯೇಸುವಿನ ತಾಯಿಯಾದ ಮರಿಯಳು ಸೇವಕರಿಗೆ ಹೇಳಿಕೊಡುವುದನ್ನು ನಾವು ನೋಡಬಹುದು. ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ. ಅವರ ವಾಕ್ಯಕ್ಕೆ ವಿಧೇಯರಾದ ಪರಿಣಾಮವಾಗಿ ನೀರನ್ನು ದ್ರಾಕ್ಷಾರಸವಾಗಿ ಪರಿವರ್ತಿಸುವ ದೇವರ ಅದ್ಭುತ ಕಾರ್ಯವನ್ನು ಅವರು ಕಣ್ಣಾರೆ ಕಂಡರು. ಹಲವು ಅಂಶಗಳಿವೆ. ವಿಧೇಯತೆಯ ಶಕ್ತಿಯನ್ನು ಪೇತ್ರನ ಇತಿಹಾಸದಲ್ಲಿ ಮತ್ತು ಶಿಷ್ಯರ ಸುವಾರ್ತೆ ಕಾರ್ಯದಲ್ಲಿ ಕಾಣಬಹುದು. ಪೇತ್ರನ ಪ್ರಕರಣವು ವ್ಯಾಪಕವಾಗಿ ತಿಳಿದಿದೆ ಅಲ್ಲವೇ? ನಾವು ಲೂಕನು ಅಧ್ಯಾಯ 5 ನೋಡೋಣ. ವಿಧೇಯತೆ ಅಪಾರ ಶಕ್ತಿಯನ್ನು ಹೊರತರುತ್ತದೆ. ಮಾನವನ ಅಂಕಗಣಿತದ ದೃಷ್ಟಿಕೋನದಿಂದ ದೇವರ ರಕ್ಷಣೆಯ ಕೆಲಸವು ವಿಫಲವಾಗಬಹುದು. ಎಷ್ಟಾದರೂ ದೇವರು ಈ ಸುವಾರ್ತೆಯನ್ನು ಲೋಕಕ್ಕೆ ಬೋಧಿಸಲಾಗುವುದು ಎಂದು ಪ್ರಕಟಿಸಿದರೆ ಅದು ಖಂಡಿತವಾಗಿಯೂ ನೆರವೇರುತ್ತದೆ. ನೀವು ನಂಬಿಕೆಯಿಂದ ಮುಂದುವರಿಯಬೇಕು. ಪೇತ್ರನ ಮೂಲಕ ವಿಧೇಯತೆಯ ಶಕ್ತಿಯ ಬಗ್ಗೆ ಲೂಕನು ಅಧ್ಯಾಯ 5 ವಚನ 1 ತೆಗೆಯುವುದರ ಮೂಲಕ ಕಲಿಯೋಣ. ಅಧ್ಯಾಯ 5 ವಚನ 1. ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ಗೆನೆಜರೆತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಸಿಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ಸಿಮೋನನ ಪೇತ್ರನು ಅಲ್ಲವೇ? ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಮಾತಾಡುವುದನ್ನು ಮುಗಿಸಿದ ಮೇಲೆ ಸಿಮೋನನಿಗೆ, ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನುಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸಿಮೋನನು, ಗುರುವೇ, ನಾವು ರಾತ್ರಿಯೆಲ್ಲಾ ಪ್ರಯಾಸಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಅವರು ಬಂದು ಆ 2 ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. ಸಿಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಯಾಕಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಸಿಮೋನನ ಪಾಲುಗಾರರಾಗಿದ್ದಂಥ ಜೆಬೆದಾಯನ ಮಕ್ಕಳಾದ ಯಾಕೋಬ, ಯೋಹಾನರು ಹಾಗೆಯೇ ವಿಸ್ಮಯಪಟ್ಟರು. ಯೇಸು ಸಿಮೋನನಿಗೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವಿ ಎಂದು ಹೇಳಿದನು. ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನೂ ಬಿಟ್ಟು ಆತನನ್ನು ಹಿಂಬಾಲಿಸಿದರು. ನಾವು ಇಲ್ಲಿ ನೋಡಬಹುದಾದಂತೆ ಪೇತ್ರನು ರಾತ್ರಿಯಿಡೀ ಒಂದೇ ಒಂದು ಮೀನು ಹಿಡಿಯದೆ ಹೋದಾಗ ಯೇಸು ಹೊರಗೆ ಹೋಗಿ ಬಲೆಗಳನ್ನು ಬೀಸುವಂತೆ ಆಜ್ಞಾಪಿಸಿದರು. ಹಾಗೆ ಮಾಡುವುದರಿಂದ ಅವನು 2 ದೋಣಿಗಳನ್ನು ಅಧಿಕ ಮೀನುಗಳಿಂದ ತುಂಬಿಸಿದನು. ಅಂತಹ ಅದ್ಭುತ ಘಟನೆ ಸಂಭವಿಸಿದೆ. ಪೇತ್ರನ ಅನುಭವ ಮತ್ತು ಕಾನಾದಲ್ಲಿ ನಡೆದ ಮದುವೆಯ ಅದ್ಭುತದ ಮೂಲಕ ನಮ್ಮ ದೈನಂದಿನ ಜೀವನದಲ್ಲಿ ನಾವು ದೇವರಿಗೆ ವಿಧೇಯರಾದಾಗ ಆತ್ಮಿಕ ಶಕ್ತಿ ಉಂಟಾಗುತ್ತದೆ ಎಂದು ದೇವರು ಕ್ರಮೇಣ ಪ್ರಕಟಪಡಿಸಿದರು. ದೇವರು ತನಗೆ ವಿಧೇಯರಾಗುವವರಿಗೆ ಪವಿತ್ರಾತ್ಮವನ್ನು ನೀಡುತ್ತಾರೆ ಎಂದು ಮತ್ತೊಮ್ಮೆ ದೃಢಪಡಿಸಿಕೊಳ್ಳೋಣ. ನಾವು ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 5 ತೆಗೆಯೋಣ. ನಂಬಿಕೆಯ ಆಧಾರದ ಮೇಲೆ ವಿಧೇಯತೆಯ ಶಕ್ತಿಯು ನಾವು ದೇವರಿಗೆ ಸಂತೋಷ ಮತ್ತು ಚಿತ್ತದಿಂದ ವಿಧೇಯರಾಗಲು ಅನುವು ಮಾಡಿಕೊಡುತ್ತದೆ ಅಲ್ಲವೇ? ಕೆಲಸವನ್ನು ಇಷ್ಟವಿಲ್ಲದೆ ಮಾಡಿದರೆ ದೇವರ ಶಕ್ತಿಯನ್ನು ಅನುಭವಿಸುವುದು ಕಷ್ಟ.
ಸಂತೋಷದ ಹೃದಯದಿಂದ ತಂದೆ ಮತ್ತು ತಾಯಿ ಅಂತ್ಯವನ್ನು ನೋಡಿದ್ದಾರೆ ಮತ್ತು ನಮ್ಮ ಭವಿಷ್ಯಕ್ಕೆ ಉತ್ತಮವಾದದ್ದನ್ನು ಆದೇಶಿಸಿದ್ದಾರೆ ಎಂದು ನಂಬೋಣ. 결과를 내게 명하셨구나. ಆಗ ನಾವು ಸುಂದರವಾದ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. 아름답고 은혜로운 결과가 우리에게 또 주어질 수 있습니다. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 5 ವಚನ 28 ನೋಡೋಣ. ಅಧ್ಯಾಯ 5 ವಚನ 28. ನೀವು ಈ ಹೆಸರನ್ನು ಎತ್ತಿ ಉಪದೇಶ ಮಾಡಲೇಬಾರದೆಂದು ನಾವು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟೆವಲ್ಲ. ಆದರೂ ನೀವು ಯೆರೂಸಲೇಮನ್ನು ನಿಮ್ಮ ಉಪದೇಶದಿಂದ ತುಂಬಿಸಿದಿರಿ ಮತ್ತು ಆ ಮನುಷ್ಯನನ್ನು ಕೊಲ್ಲಿಸಿದ್ದಕ್ಕೆ ನಮ್ಮನ್ನು ಹೊಣೆ ಮಾಡಬೇಕೆಂದಿದ್ದಿರಿ ಎಂದು ಹೇಳಿದ್ದಕ್ಕೆ ಪೆತ್ರನೂ ಉಳಿದ ಅಪೊಸ್ತಲರು, ನಾವು ಯಾರಿಗೆ ವಿಧೇಯರಾಗಬೇಕು? ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಬೇಕಲ್ಲ. ನೀವು ಮರದ ಕಂಬಕ್ಕೆ ತೂಗಹಾಕಿ ಕೊಂದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು. ದೇವರು ಆತನನ್ನೇ ಇಸ್ರಾಯೇಲ್ ಜನರಿಗೆ ಮಾನಸಾಂತರವನ್ನು ಪಾಪಪರಿಹಾರವನ್ನು ದಯಪಾಲಿಸುವುದಕ್ಕಾಗಿ ನಾಯಕನೆಂತಲೂ ರಕ್ಷಕನೆಂತಲೂ ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದನು. ಈ ಕಾರ್ಯಗಳಿಗೆ ನಾವು ಸಾಕ್ಷಿ. ದೇವರು ತನಗೆ ವಿಧೇಯರಾಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮನು ಸಾಕ್ಷಿ ಎಂದು ಹೇಳಿದರು. ಇಲ್ಲಿ ವಚನ 32ರಲ್ಲಿ ದೇವರು ತನಗೆ ವಿಧೇಯರಾಗುವವರಿಗೆ ಏನನ್ನು ಕೊಡುವರು? ಪವಿತ್ರಾತ್ಮವನ್ನು ಯಾರಿಗೂ ಕೊಡಲಾಗುವುದಿಲ್ಲ, ಬದಲಾಗಿ ದೇವರ ಎಲ್ಲ ಬೋಧನೆಗಳಿಗೆ ವಿಧೇಯರಾಗುವವರಿಗೆ ಕೊಡಲಾಗುತ್ತದೆ. ನಾವು ಪವಿತ್ರಾತ್ಮನ ಶಕ್ತಿಯನ್ನು ಪಡೆಯಲು ಬಯಸಿದರೆ ನಾವು ವಿಧೇಯತೆಯ ಶಕ್ತಿಯನ್ನು ನಂಬಬೇಕು. ದೇವರು ನಮ್ಮ ಭವಿಷ್ಯವನ್ನು ನೋಡುತ್ತಾರೆ, ಆರಂಭ ಮತ್ತು ಅಂತ್ಯವನ್ನು ತಿಳಿದಿದ್ದಾರೆ ಮತ್ತು ಎಲ್ಲವನ್ನೂ ಆಳುತ್ತಾರೆ. 이 세상의 시작과 끝을 전부 아시고 주관하시고 운영해 가고 계십니다. ಈ ಕಾರಣದಿಂದಲೇ ದೇವರು ತನ್ನ ಮಕ್ಕಳಾದ ನಮ್ಮನ್ನು ಅತ್ಯಂತ ನೇರವಾದ ಮತ್ತು ಸುರಕ್ಷಿತವಾದ ಸ್ಥಳದಲ್ಲಿ ಇರಿಸುತ್ತಾರೆ. 가장 있어야 될 곳에 ಧರ್ಮೋಪದೇಶಕಾಂಡ ಅಧ್ಯಾಯ 8 ಮತ್ತು ಅಧ್ಯಾಯ 28ರಲ್ಲಿ ದೇವರು ಕೆಲವೊಮ್ಮೆ ನಮಗೆ ಹಸಿವನ್ನುಂಟು ಮಾಡುತ್ತಾರೆ ಮತ್ತು ಕೆಲವೊಮ್ಮೆ ನಮ್ಮನ್ನು ವಿನಮ್ರಗೊಳಿಸುತ್ತಾರೆ. 우리를 때로는 줄이게도 하시고 때로는 다른 사람보다도 낮추게도 하시고 이렇게 해서 ನಂಬಿಕೆಯ ಅರಣ್ಯದಲ್ಲಿನ ಪ್ರಯಾಣದ ಮೂಲಕ ದೇವರು ನಮಗೆ ಎಲ್ಲ ದುಷ್ಟ ಮತ್ತು ಅಹಂಕಾರದ ಶಕ್ತಿಗಳನ್ನು ಹೊರಹಾಕಲು ಮತ್ತು ಆತನನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವ ನಂಬಿಕೆಯೊಂದಿಗೆ ವಿನಮ್ರ ಮತ್ತು ಸೌಮ್ಯ ಹೃದಯವನ್ನು ಬೆಳೆಸಲು ಕಲಿಸುತ್ತಾರೆ. ನಾನು ದೇವರನ್ನು ನಂಬುತ್ತೇನೆ. ಹಾಗಾದರೆ ಜೀವನ ಏಕೆ ಇಷ್ಟೊಂದು ಸವಾಲಿನದ್ದಾಗಿದೆ? ಏಕೆ ಇಷ್ಟೊಂದು ಆಯಾಸವಾಗಿದೆ? ಅದು ಏಕೆ ಇಷ್ಟೊಂದು ಕಷ್ಟ ಎಂದು ನಾವು ಯೋಚಿಸಬಾರದು. ಬದಲಾಗಿ ನಾವು ನಮ್ಮನ್ನು ನನಗೆ ಈ ರೀತಿಯ ಜೀವನವನ್ನು ನೀಡುವುದರಲ್ಲಿ ದೇವರು ಏನನ್ನು ಉದ್ದೇಶಿಸಿದ್ದಾರೆ ಎಂದು ಕೇಳಿಕೊಳ್ಳಬೇಕು. ಅವರು ನಾನು ಏನನ್ನು ಅರಿತುಕೊಳ್ಳಬೇಕೆಂದು ಬಯಸುತ್ತಾರೆ, ನಾನು ಏನನ್ನು ಕಲಿಯಬೇಕು. ಇದನ್ನೇ ಚಿಯೋನ್ ಕುಟುಂಬ ಸದಸ್ಯರು ಮೊದಲು ಪರಿಗಣಿಸಬೇಕು. ರೋಮಾಪುರದವರಿಗೆ ಪತ್ರದಲ್ಲಿ ಇನ್ನೊಂದು ವಚನವನ್ನು ನೋಡೋಣ. ರೋಮಾಪುರದವರಿಗೆ ಅಧ್ಯಾಯ 6 ವಚನ 13 ನೋಡೋಣ. ರೋಮಾಪುರದವರಿಗೆ ಅಧ್ಯಾಯ 6 ವಚನ 13. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ, ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ನಾವು ನಮ್ಮ ಇಡೀ ದೇಹ, ಮನಸ್ಸು ಮತ್ತು ಆತ್ಮವನ್ನು ದೇವರಿಗೆ ನೀತಿಯ ಸಾಧನವಾಗಿ ಅರ್ಪಿಸಬೇಕು. ವಚನ 14 ನೋಡೋಣ. ಯಾಕಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದಿರಷ್ಟೇ. ಹಾಗಾದರೇನು? ನಾವು ಧರ್ಮಶಾಸ್ತ್ರ ಅಧೀನರಲ್ಲ, ಕೃಪಾಧೀನರಾಗಿದ್ದೇವೆಂದು ಪಾಪವನ್ನು ಮಾಡಬಹುದೋ? ಎಂದಿಗೂ ಮಾಡಬಾರದು. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೆವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವಿರೆಂಬುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಲಿಸಲ್ಪಟ್ಟ ಬೋಧನೆಗೆ ನೀವು ಮನಃಪೂರ್ವಕವಾಗಿ ಅಧೀನರಾದದರಿಂದಲೂ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ರೋಮಾಪುರದವರಿಗೆ ಅಧ್ಯಾಯ 6ರಲ್ಲಿ ನಾವು ಯಾರಿಗೆ ವಿಧೇಯರಾಗುತ್ತೇವೆಯೋ ಅವರಿಗೆ ದಾಸರು ಎಂದು ಹೇಳುತ್ತದೆ ಮತ್ತು ದೇವರಿಗೆ ವಿಧೇಯತೆಯಲ್ಲಿ ನಂಬಿಕೆ ಇಟ್ಟ ನಾವು ಇನ್ನು ಮುಂದೆ ಪಾಪಕ್ಕೆ ದಾಸರಲ್ಲ, ಬದಲಾಗಿ ನೀತಿಗೆ ದಾಸರಾಗಿದ್ದೇವೆ.
로마서 6장 가운데서 우리에게 또 말씀을 주셨습니다. ಆದ್ದರಿಂದ ನಾವು ಒಮ್ಮೆ ಪಾಪಕ್ಕೆ ದಾಸರಾಗಿದ್ದೆವು, ಆದರೆ ದೇವರು ನೀತಿಯ ಮೂಲಕ ನಮ್ಮನ್ನು ಪಾಪದಿಂದ ಮುಕ್ತಗೊಳಿಸಿದ್ದಾರೆ ಎಂದು ಸತ್ಯವೇದವು ವಿವರಿಸುತ್ತದೆ. 이렇게 성경은 설명을 지금 주신 가운데 있습니다. ನಮ್ಮ ಉಳಿದ ಸಮಯ ತಂದೆ ಮತ್ತು ತಾಯಿ ನಮ್ಮನ್ನು ಎಲ್ಲಿಗೆ ಮುನ್ನಡೆಸುತ್ತಾರೋ ಅಲ್ಲಿಗೆ ದೇವರಲ್ಲಿ ನಮ್ಮ ನಂಬಿಕೆಯನ್ನು ಬಲಪಡಿಸೋಣ. 참으로 하나님에 대한 믿음을 굳건히 하시고 ಅದು ಕಾನಾದಲ್ಲಿ ನಡೆದ ಮದುವೆಯ ಔತಣದಲ್ಲಿ ನೀಡಲಾದ ಮಾತಾಗಿರಲಿ ಅಥವಾ ಗಲಿಲಾಯ ಸಮುದ್ರದ ತೀರದಲ್ಲಿ ಮೀನು ಹಿಡಿಯುತ್ತಿದ್ದ ಪೇತ್ರನಿಗೆ ನೀಡಲಾದ ಮಾತಾಗಿರಲಿ, ಅದು ದೇವರ ವಾಕ್ಯವಾಗಿದ್ದರೆ ನಾವು ಅದಕ್ಕೆ ವಿಧೇಯರಾಗಬೇಕು. 호숫가에서 또 고기를 잡던 베드로에게 주셨던 말씀이든 그렇게 할 수 있는 우리 모두가 되어야 되겠고요. ದೇವರು ಗಿದ್ಯೋನನಿಗೆ ಹೇಳಿದಂತೆ 32,000 ಜನರಲ್ಲಿ ಭಯದಿಂದ ನಡುಗುತ್ತಿರುವವರನ್ನು ಮನೆಗೆ ಕಳುಹಿಸಲು ದೇವರು ಹೇಳಿದರೆ ನಾವು ಸಹ ಸಂತೋಷದಿಂದ ಹಾಗೆ ಮಾಡಬೇಕು. 기꺼이 돌려보낼 수 있는 우리가 되어야 되겠습니다. 10,000 ಕೂಡ ತುಂಬಾ ಹೆಚ್ಚು ಎಂದು ನೀವು ಹೇಳಿದ್ದೀರಿ, ನಾನು ಏನು ಮಾಡಬೇಕು? 어떻게 할까요? ನೀರಿಗೆ ಇಳಿದು ಹೋಗಿ ಅವರಿಗೆ ಕುಡಿಯಲು ಕೊಡಿ. ಅವರ ಕುಡಿಯುವ ರೀತಿ ಮತ್ತು ನಡವಳಿಕೆಯನ್ನು ಗಮನಿಸಿದ ನಂತರ ದೇವರು ಅವರಿಗೆ ಪ್ರಸ್ತುತ ಸಂದರ್ಭಗಳಲ್ಲಿ ನಂಬಿಕೆ ಇದೆ, ಆದರೆ ಸವಾಲಿನ ಸಂದರ್ಭಗಳಲ್ಲಿ ಮಣಿಯಬಹುದು. 굴복할 수 있는 사람이니 ಅವರನ್ನು ಮನೆಗೆ ಕಳುಹಿಸಿ ಎಂದು ಹೇಳಿದರು. ಹಾಗೆ ಮಾಡಿದಾಗ 300 ಜನರು ಉಳಿದರು. ವಿಧೇಯತೆಯ ಶಕ್ತಿಯು ಉತ್ತಮ ಫಲಿತಾಂಶಗಳಿಗೆ ಕಾರಣವಾಯಿತು. 좋은 결과로 나올 수밖에 없었습니다. ಆದ್ದರಿಂದ ನಮ್ಮ ವಿಧೇಯತೆ ಪೂರ್ಣಗೊಂಡಾಗ ದೇವರು ಪ್ರತಿಯೊಂದು ಅವಿಧೇಯತೆಯ ಕ್ರಿಯೆಗೆ ಏನು ಮಾಡುತ್ತಾರೆ? 복종치 않는 모든 것을 어떻게 하신다고요? ದೇವರು ಅವರನ್ನು ಶಿಕ್ಷಿಸುವರು. 말씀을 주셨습니다. ನಮ್ಮ ವಿಧೇಯತೆಯು ದೇವರ ದೃಷ್ಟಿಯಲ್ಲಿ ಇನ್ನೂ ಪರಿಷ್ಕರಿಸಲ್ಪಟ್ಟಿಲ್ಲ ಮತ್ತು ಅಪೂರ್ಣವಾಗಿ ಕಂಡುಬರುವುದರಿಂದ ದೇವರು ಇನ್ನೂ ಅವಿಧೇಯರಾದವರನ್ನು ನಿರ್ಣಯಿಸಿಲ್ಲ. 있다 보니까 순종치 아니하는 것들을 아직도 하나님께서 ಇದರರ್ಥವು ದೇವರ ದೃಷ್ಟಿಕೋನದಲ್ಲಿ ನಮ್ಮ ವಿಧೇಯತೆಯಲ್ಲಿ ಇನ್ನೂ ಬಹಳಷ್ಟು ಸುಧಾರಣೆಯಾಗಬೇಕಿದೆ. 순종이 하나님 보시기에 미흡하고 부족한 부분이 아직도 많이 있는 것 같습니다. ವಿಧೇಯತೆಯ ಶಕ್ತಿಯ ಮೂಲಕ ಇಡೀ ಮನುಕುಲವನ್ನು ಆತ್ಮರಕ್ಷಣೆಯ ಹಾದಿಗೆ ಮುನ್ನಡೆಸೋಣ. 할 수 있는 여러분과 제가 꼭 되도록 합시다. ಇಂದು ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗುವ ಉದ್ದೇಶದಿಂದ ಅದನ್ನು ಮತ್ತೊಮ್ಮೆ ಓದುತ್ತೇವೆ. ಅದು ದೇವರ ಚಿತ್ತವನ್ನು ಹಿಂಬಾಲಿಸುವುದು. 따르기 위해서입니다. ದೇವರು ನಮಗೆ ಎಲ್ಲಾ ಕೃಪೆಯಿಲ್ಲದ ಮತ್ತು ಕೆಟ್ಟ ವಿಷಯಗಳಿಂದ ದೂರವಿರಲು ಮತ್ತು ಅವರ ಒಳ್ಳೆಯತನದ ಬೋಧನೆಗಳನ್ನು ಅನುಸರಿಸಲು ಸೂಚಿಸಿದರು. 선하신 그 가르침을 따르라고 하셨으니까 ಆದ್ದರಿಂದ ನಮ್ಮ ಕಿವಿ ಮತ್ತು ಹೃದಯಗಳಿಗೆ ಎಷ್ಟೇ ಕೆಟ್ಟ ವಿಷಯಗಳು ಇಷ್ಟವಾದರೂ ದೇವರು ಅವುಗಳನ್ನು ಬಿಟ್ಟುಬಿಡಿ ಎಂದು ಹೇಳಿದಾಗ ನಾವು ಅವುಗಳನ್ನು ತ್ಯಜಿಸಬೇಕು. 하나님께서 그것을 버리라고 하시면 버릴 줄 아는 우리가 되어야 되겠습니다. ಅದು ಯೋಬನು ಅಧ್ಯಾಯ 22ರಲ್ಲಿ ಬರೆಯಲ್ಪಟ್ಟಿದೆ ಅಲ್ಲವೇ? ನಿನ್ನ ಚಿನ್ನವನ್ನು ಧೂಳಿನಲ್ಲಿ ಹಾಕು. 어떻게 하라고요? 강가에 다 버리라고 했습니다. ನಿಮ್ಮ ಸಂಪತ್ತನ್ನು ಧೂಳಿನಲ್ಲಿ ಎಸೆಯಿರಿ, ಆಗ ದೇವರು ನಿಮ್ಮ ಸಂಪತ್ತಾಗುವರು ಎಂದು ಬರೆಯಲಾಗಿದೆ. 내 보배가 다 되실 것이다고 했습니다. ಇಷ್ಟು ಇಟ್ಟುಕೊಳ್ಳುವುದು ಸರಿಯಾಗುತ್ತಿತ್ತು ಎಂದು ಯೋಚಿಸುತ್ತಾ ನಾವು ಇನ್ನೂ ವಿಷಯಗಳನ್ನು ಹಿಡಿದಿಟ್ಟುಕೊಳ್ಳುತ್ತಿರಬಹುದು. 가지고 있는 것이 있을 것입니다. ನಮ್ಮ ನಂಬಿಕೆಯಲ್ಲಿ ದೇವರ ಚಿತ್ತಕ್ಕೆ ಹೊಂದಿಕೆಯಾಗದ ಅಂಶಗಳು ಇದ್ದರೆ ಅವುಗಳನ್ನು ದೂರವಿಡೋಣ, ಆಗ ದೇವರ ಪರಿಪೂರ್ಣ ಆತ್ಮವು ನಮ್ಮ ಆತ್ಮಗಳನ್ನು ಆವರಿಸುತ್ತದೆ. 모든 것이 있다라고 한다면 온전히 다 버렸을 때 하나님의 온전한 성령이 우리의 그 영혼을 감싸게 될 것이고 ಇದಲ್ಲದೆ ದೇವರು ನಮ್ಮ ಆತ್ಮಗಳಿಗೆ ನಿಜವಾದ ಸ್ಫೂರ್ತಿಯನ್ನು ನೀಡುತ್ತಾರೆ. ಇಡೀ ಮನುಕುಲಕ್ಕೆ ಆಶೀರ್ವಾದದ ಸುದ್ದಿಯನ್ನು ಹರಡುವ ಅವರ ದೂತರಾಗಿ ನಾವು ಹೊಸದಾಗಿ ಹುಟ್ಟುವಂತೆ ಮಾಡುತ್ತಾರೆ. 하나님의 사람으로서 거듭나게 하실 것입니다. 오늘 ಸತ್ಯವೇದದಾದ್ಯಂತ ಅಬ್ರಹಾಮ, ನೋಹ, ಮೋಶೆ, ಯೆಹೋಶುವ, ಅಪೊಸ್ತಲ ಪೇತ್ರ, ಅಪೊಸ್ತಲ ಪೌಲ ಮತ್ತು ಅಪೊಸ್ತಲ ಯೋಹಾನ ಎಲ್ಲರೂ ವಿಧೇಯತೆಯ ಶಕ್ತಿಯ ಮೂಲಕ ತಮ್ಮ ಆಶೀರ್ವಾದಗಳನ್ನು ಸ್ವೀಕರಿಸಿದರು. 요수아도 순종의 힘으로 베드로도 순종의 힘으로 사도 바울도 순종의 힘으로 요한도 순종의 힘으로 믿음의 모든 성경의 영웅들은 ನಂಬಿಕೆಯ ಎಲ್ಲ ವೀರರು ವಿಧೇಯತೆಯ ಶಕ್ತಿಯ ಮೂಲಕ ದೇವರ ಕಡೆಗೆ ನೋಡಿದರು ಮತ್ತು ದೇವರಲ್ಲಿ ನಂಬಿಕೆಯೊಂದಿಗೆ ಸತ್ಯದಲ್ಲಿ ಯಾವಾಗಲೂ ವಿಜಯಶಾಲಿ ಜೀವನವನ್ನು ನಡೆಸಿದರು. 진리 안에서 승리하는 그런 삶을 살았습니다. ಆರಂಭದಿಂದಲೇ ಅಂತ್ಯವನ್ನು ತಿಳಿದಿರುವ ದೇವರಲ್ಲಿ ಅವರು ನಂಬಿಕೆ ಇಟ್ಟಿದ್ದರಿಂದಲೇ ಇಷ್ಟೆಲ್ಲ ಸಂಭವಿಸಿತು. 하나님에 대한 믿음을 온전히 가졌기 때문이죠. ನಮ್ಮನ್ನು ರಕ್ಷಿಸಲು ಈ ಭೂಮಿಗೆ ಬಂದಿರುವ ಪರಲೋಕದ ತಂದೆ ಅನ್ಸಂಗ್ ಹೊಂಗ್ರವರು ಮತ್ತು ಹೊಸ ಯೆರೂಸಲೇಂ ಪರಲೋಕದ ತಾಯಿಯನ್ನು ಚಿಯೋನಿನ ಎಲ್ಲಾ ಮಕ್ಕಳು ಸಹ ಹಿಂಬಾಲಿಸುತ್ತಾರೆಂದು ನಾನು ನಿರೀಕ್ಷಿಸುತ್ತೇನೆ. 뜻을 온전히 또 따라서 우리 ಅವರ ಬೋಧನೆಗಳಿಗೆ ಸಂಪೂರ್ಣವಾಗಿ ವಿಧೇಯರಾಗುತ್ತಾ ನಮ್ಮ ಕಳೆದುಹೋದ ಎಲ್ಲಾ ಸಹೋದರ ಸಹೋದರಿಯರನ್ನು ಹುಡುಕಿ ನಮ್ಮ ಪರಲೋಕದ ಮನೆಗೆ ಹಿಂತಿರುಗೋಣ. 바라겠습니다. 예. 무엇보다도
ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ದೇವರ ವಾಕ್ಯಕ್ಕೆ ವಿಧೇಯತೆಯ ಹೃದಯದಿಂದ ಸುವಾರ್ತೆಯನ್ನು ಬೋಧಿಸುತ್ತಿರುವುದರಿಂದ ನಮಗೆ ದೊಡ್ಡ ಆಶೀರ್ವಾದಗಳು ಸಿಗುತ್ತವೆ ಎಂಬುದರಲ್ಲಿ ನನಗೆ ಸಂದೇಹವಿಲ್ಲ. ತಂದೆ ಮತ್ತು ತಾಯಿಯ ಪ್ರೀತಿ ಮತ್ತು ಆಶೀರ್ವಾದದೊಳಗೆ ಎಲ್ಲರೂ ದಯೆಯಿಂದ ಸುವಾರ್ತೆಯನ್ನು ಹರಡಲಿ. ನಿಮ್ಮ ಬಲೆಗಳನ್ನು ಬೀಸಿರಿ ಎಂದು ಹೇಳಿದ ದೇವರು ಈಗ ನಮಗೆ ಬೋಧಿಸಿ ಎಂದು ಆಜ್ಞಾಪಿಸಿರುವುದರಿಂದ ನಾವು ಉತ್ಸಾಹದಿಂದ ಬೋಧಿಸೋಣ. ದೇವರ ವಾಕ್ಯಕ್ಕೆ ವಿಧೇಯರಾಗುವ ಮೂಲಕ ಚಿಯೋನಿನ ಕುಟುಂಬ ಸದಸ್ಯರೆಲ್ಲರೂ ಸಂತೋಷದಿಂದ ತುಂಬಿರಲಿ ಮತ್ತು ಪವಿತ್ರಾತ್ಮನ ಕೃಪೆಯ ಫಲಿತಾಂಶಗಳನ್ನು ಆನಂದಿಸಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ನಿಮಗೆ ಅನೇಕ ಸುಂದರ ಅನುಭವಗಳು ಸಿಗಲಿ. ತಂದೆ ಮತ್ತು ತಾಯಿಯ ಪವಿತ್ರ ಪ್ರೀತಿಯನ್ನು ಹಂಚಿಕೊಳ್ಳಲು ಶ್ರಮಿಸುವ ತನ್ನ ಮಕ್ಕಳಿಗೆ ದೇವರು ಯಾವಾಗಲೂ ಸಹಾಯ ಮಾಡುತ್ತಾರೆ. ಅದೇಕೆಂದರೆ ಅವರು ವಾಕ್ಯಕ್ಕೆ ವಿಧೇಯರಾಗುತ್ತಿದ್ದಾರೆ. ದೇವರು ಯಾವಾಗಲೂ ನಮಗೆ ಸಹಾಯ ಮಾಡುತ್ತಾರೆ ಎಂದು ನಂಬುತ್ತಾ ಜಾಗತಿಕ ಗ್ರಾಮದಲ್ಲಿರುವ ಎಲ್ಲರಿಗೂ ಸುವಾರ್ತೆಯನ್ನು ಸುಂದರವಾಗಿ ತಲುಪಿಸಬೇಕೆಂದು ನಾನು ಕೇಳುತ್ತೇನೆ. ಪವಿತ್ರಾತ್ಮನು ವಿಧೇಯರಾಗಿರುವವರ ಜೊತೆ ಇದ್ದಾನೆ ಎಂದು ನಂಬೋಣ. ನೀವು ಅನುಗ್ರಹವನ್ನು ಸ್ವೀಕರಿಸಿದ್ದೀರಿ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.